ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಒಂದು SSP ID ಪಾಸ್ವರ್ಡನ್ನು ರೀಸೆಟ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ಜನರಿಗೆ ಅವರ ಒಂದು ಯೂಸರ್ ಐ ಡಿ ಗೊತ್ತಿರುತ್ತೆ, ಪಾಸ್ವರ್ಡ್ ಗೊತ್ತಿರೋಲ್ಲ, ಮರ್ತೋಗಿರುತ್ತೆ. ಯಾಕೆಂದರೆ ಸ್ಕಾಲರ್ಶಿಪ್ ಹಾಕುವಾಗ ಒಂದು ವರ್ಷದ ನಂತರ ಮತ್ತೆ ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ಪೋಸ್ಟ್ ಮೆಟ್ರಿಕ್ ಆಗಿರ್ಬೋದು ಅಥವಾ ಪ್ರೀ ಮೆಟ್ರಿಕ್ ಆಗಿರ್ಬೋದು. ಸೊ ಅವರ ಒಂದು SSP ಅಕೌಂಟ್ನಲ್ಲಿ ಪಾಸ್ವರ್ಡನ್ನು ರೀಸೆಟ್ ಮಾಡಿಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಒಂದು ಶಾಪಿಗೆ ಒಂದು ವಿದ್ಯಾರ್ಥಿ ಬಂದಿತ್ತು. ಸೊ ಅವರಿಗೆ ಒಂದು SSP ID ಗೊತ್ತಿದೆ, ಅವರಿಗೆ ಪಾಸ್ವರ್ಡ್ ಗೊತ್ತಿಲ್ಲ. ಸೊ ಅವರಿಗೆ ಆಗಿ ಒಂದು ರೀಸೆಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಪ್ರೀ ಮೆಟ್ರಿಕ್ ವಿದ್ಯಾರ್ಥಿದು. ಸೊ ಇವಾಗ ನಾನು ಪಾಸ್ವರ್ಡನ್ನು ರೀಸೆಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ನಾನು ಪ್ರೀ ಮೆಟ್ರಿಕ್ದು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ 2025-26ನೇ ಸಾಲಿನ ಒಂದು ಅಪ್ಲಿಕೇಶನ್ ಹಾಕಬೇಕು. 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿದು ಇವಾಗ ಅಪ್ಲಿಕೇಶನ್ ಹಾಕೋಕ್ಕೆ ಹೋದರೆ ಪಾಸ್ವರ್ಡ್ ಗೊತ್ತಿಲ್ಲ. ಸೊ ಅದನ್ನು ಇವಾಗ ಸೆಟ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಈ ಒಂದು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಪ್ರೀ ಮೆಟ್ರಿಕ್ಕು. ಸೊ ಪೋಸ್ಟ್ ಮೆಟ್ರಿಕ್ ಆಗಿದ್ರೆ ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ಇದನ್ನು ತೊಗೊತಾ ಇದ್ದೀನಿ ಪ್ರೀ ಮೆಟ್ರಿಕ್ಕು. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸ್ಟೂಡೆಂಟ್ ಲಾಗಿನ್ನು ವಿದ್ಯಾರ್ಥಿದ ಒಂದು SSP ಐಡಿಯನ್ನು ಹಾಕಬೇಕಾಗುತ್ತೆ. ID ಗೊತ್ತಿದೆ, ನಮಗೆ ಪಾಸ್ವರ್ಡ್ ಗೊತ್ತಿಲ್ಲ. ಸೊ ಹಾಗಾಗಿ ಇದನ್ನು ನಾವು ರೀಸೆಟನ್ನು ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೇನೆ. ಫೈಂಡ್ ಔಟ್ ಮಾಡೋದು ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲೇನು ನೋಡ್ತಾ ಇದ್ದೀರಾ, ಫಾರ್ಗೆಟ್ ಪಾಸ್ವರ್ಡ್ ಅಂತ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ನ್ಯೂ ಪಾಸ್ವರ್ಡ್ ಪಾಲಿಸಿ ಯಾವ ರೀತಿ ಇರಬೇಕು ಪಾಸ್ವರ್ಡ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನಿಮ್ಮ ಒಂದು ಪಾಸ್ವರ್ಡ್ ಲೆಂತ್ ಶುಡ್ ಬಿ ಮಿನಿಮಮ್ 8 to 15 ಕ್ಯಾರೆಕ್ಟರ್ ಅಂತ ಕೊಟ್ಟಿದ್ದಾರೆ. 8ರಿಂದ 15 ಅಕ್ಷರಗಳುಳ್ಳ ಒಂದು ಡಿಜಿಟನ್ನು ಇಟ್ಕೋಬೇಕಂತ ಕೊಟ್ಟಿದ್ದಾರೆ. ಕಂಪಲ್ಸರಿ ಮಿನಿಮಮ್ 8 ಇರಲೇಬೇಕು, ಮ್ಯಾಕ್ಸಿಮಮ್ 15 ಅಂತ ಕೊಟ್ಟಿದ್ದಾರೆ. ಪಾಸ್ವರ್ಡ್ ಶುಡ್ ಬಿ ಕಂಟೇನ್ ಅಟ್ಲೀಸ್ಟ್ 1 ಡಿಜಿಟ್ 0 to 9 ಅಂತ ಕೊಟ್ಟಿದ್ದಾರೆ. ನೋಡಿ, ನಿಮ್ಮ ಒಂದು ಪಾಸ್ವರ್ಡ್ ಯಾವ ರೀತಿ ಒಳಗೊಂಡಿರ್ಬೇಕಂದ್ರೆ 0 ಅಕ್ಷರದಿಂದ ನಂಬರಿಂದ 9ವರೆಗೂ ಒಂದು ನಂಬರ್ ಇರಲೇಬೇಕಂತ ಕೊಟ್ಟಿದ್ದಾರೆ ಅವರು. ಅಟ್ಲೀಸ್ಟ್ 1 ಡಿಜಿಟ್ ನಂಬರ್ ಇರಲೇಬೇಕು. ಅದ್ರ ಜೊತೆಗೆ ಪಾಸ್ವರ್ಡ್ ಶುಡ್ ಕಂಟೇನ್ ಅಟ್ಲೀಸ್ಟ್ ಅಪ್ಪರ್ ಕೇಸ್ ಅಂತ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಲೆಟ್ರಲ್ಲಿ ಎಲಿಂದ ಜಡ್ವರೆಗೂ ಒಂದು ಅಕ್ಷರನ ಹೊಂದಿರಬೇಕು. ಪಾಸ್ವರ್ಡ್ ಶುಡ್ ಬಿ ಕಂಟೇನ್ ಅಟ್ಲೀಸ್ಟ್ 1 ಲೋವರ್ ಕೇಸ್ ಅಂತ ಕೊಟ್ಟಿದ್ದಾರೆ. ಸ್ಮಾಲ್ ಲೆಟರ್ ಕೂಡ ಒಳಗೊಂಡಿರಬೇಕು, ಕ್ಯಾಪಿಟಲ್ ಲೆಟರ್ ಕೂಡ ಒಳಗೊಂಡಿರಬೇಕು, ನಂಬರ್ ಕೂಡ ಒಳಗೊಂಡಿರಬೇಕು, 8ರಿಂದ 15 ಕ್ಯಾರೆಕ್ಟರ್ನ ಒಳಗೊಂಡಿರ್ಬೇಕಂತ ಕೊಟ್ಟಿದ್ದಾರೆ. ಇಷ್ಟು ರೀತಿಯಾಗಿ ನೀವು ಇಟ್ಕೋಬೇಕಾಗುತ್ತೆ. ಅಂದಾಗ ಮಾತ್ರ ಪಾಸ್ವರ್ಡು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಒಂದು ಏನು ಕೊಟ್ಟಿದ್ದಾರೆ, ಅಟ್ಲೀಸ್ಟ್ 1 ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಅಟ್ಲೀಸ್ಟ್ 1 ಸ್ಪೆಷಲ್ ಕ್ಯಾರೆಕ್ಟರ್ ಯಾವ ರೀತಿ @ ಹ್ಯಾಶು $, ಈ ರೀತಿಯ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಇಟ್ಕೋಬೇಕಾಗುತ್ತೆ. ಅಂದಾಗ ಮಾತ್ರ ಪಾಸ್ವರ್ಡ್ ನಿಮಗೆ ತೊಗೊಳುತ್ತೆ ಅದು. ಮತ್ತು ಪಾಸ್ವರ್ಡ್ ಶುಡ್ ನಾಟ್ ಕಂಟೇನ್ ಬ್ಲ್ಯಾಂಕ್ ಪೇಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಖಾಲಿ ಪೇಸನ್ನು ಬಿಡುವ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ನ್ಯೂ ಪಾಸ್ವರ್ಡ್ ಶುಡ್ ನಾಟ್ ಬಿ ಸೇಮ್ ಆ್ಯಸ್ ಯುವರ್ ಲಾಸ್ಟ್ 3 ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ. ಹೊಸ ಪಾಸ್ವರ್ಡು ಈ ಹಿಂದೆ ಇರುತ್ತಲ್ಲ, ಸೊ ಅದೇ ರೀತಿಯಾಗಿ ನೀವು ಇಟ್ಕೋಕ್ಕೆ ಹೋಗಬಾರ್ದು, ತೊಗೋದಿಲ್ಲ ಅದು. ಸೊ ಹೊಸದ ರೀತಿಯೇ ಇರಬೇಕದು. ಹಾಗಾಗಿ ಬನ್ನಿ ಇವಾಗ ಸೆಟ್ ಮಾಡೋಣ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ಮೊದಲಿಗೆ ನಿಮ್ಮ ಒಂದು ವಿದ್ಯಾರ್ಥಿಯ ಒಂದು ಯೂಸರ್ ID ಅಂದರೆ SSP ಐಡಿಯನ್ನು ಹಾಕ್ಕೊಳ್ಳಿ. ಈ ಒಂದು ಯೂಸರ್ ಐಡಿಯಲ್ಲಿ ನಂತರ ಪಾಸ್ವರ್ಡು ಅವಾಗಲೇ ಹೇಳಿದ್ನಲ್ಲ ಅದನ್ನು ನೀವು ಎಂಟರ್ ಮಾಡ್ಕೊಳ್ಳಿ. ಅದರಿಂದ ಕನ್ಫರ್ಮ್ ಅಂತ ಕೇಳುತ್ತೆ. ಪಾಸ್ವರ್ಡ್ ಒಂದು ರೀತಿ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ನಿಮಗೆ. ಇದು ಎಕ್ಸಾಂಪಲ್ ಮಾತ್ರ. ಈ ರೀತಿಯಾಗಿರ್ಬೇಕು. ಒಂದು ಕ್ಯಾಪಿಟಲ್ ಲೆಟ್ರು, ಆಮೇಲೆ ಸ್ಮಾಲು, ಆಮೇಲೆ ಸ್ಪೆಷಲ್ ಕ್ಯಾರೆಕ್ಟ್ರು, ಆಮೇಲೆ ನಂಬರ್ಸ್, ಈ ರೀತಿಯಾಗಿ ಪಾಸ್ವರ್ಡನ್ನು ಒಳಗೊಂಡಿರಬೇಕು. ಅಂದಾಗ ಮಾತ್ರ ನಿಮಗೆ ಈ ಒಂದು ಪಾಸ್ವರ್ಡ್ ತೊಗೊಳುತ್ತೆ. ನೀವೆಲ್ಲ ಹೋಗಿ ನಂಬರ್ ಇಡ್ತೀನಿ, ಮೊಬೈಲ್ ನಂಬರ್ ಹಾಕ್ತೀನಿ ಅಂದರೆ ಅದು ಬರೋದಿಲ್ಲ. ಹಾಗಾಗಿ ಯಾವ ರೀತಿ ಇರಬೇಕು ಅಂದರೆ ಮೇಲ್ಗಡೆ ಏನು ತೋರಿಸಿದ್ದೀನಲ್ಲ ABCD 8 1 2 3 4 5 ಅಂತ ಈ ರೀತಿಯಾಗಿ ಇಟ್ಕೋಬೇಕು. ಅಂದಾಗ ಮಾತ್ರ ಬರುತ್ತೆ. ಸ್ಪೆಷಲ್ ಕ್ಯಾರೆಕ್ಟ್ರು @ ಹ್ಯಾಶು $, ಈ ರೀತಿಯಾಗಿ ಮಾತ್ರ ಇಟ್ಕೋಬೇಕಾಗುತ್ತೆ. ಅಂದಾಗ ಮಾತ್ರ ಈ ಒಂದು ಪಾಸ್ವರ್ಡ್ ತೊಗೊಳುತ್ತೆ. ಸೊ ಇಲ್ಲಿ ಪಾಸ್ವರ್ಡ್ ಹಾಕ್ಕೊಂಡು ಗೆಟ್ OTP ಅಂತಿದೆ ನೋಡಿ, ಈ ಒಂದು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ OTP ಸೆಂಡ್ ಆಗಿದೆ. ಬಂದಿರುವಂಥ OTPಯನ್ನು ನೀವು ಇಲ್ಲಿ ಎಂಟ್ರ್ ಮಾಡಬೇಕು. ಎಂಟರ್ OTP ರಿಸೀವ್ಡ್ ಅಂತಿದೆ, ಹಾಕ್ಕೊಂಡು ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಸಕ್ಸಸ್ಫುಲ್ಲಾಗಿ ಒಂದು ಪಾಸ್ವರ್ಡ್ ಚೇಂಜ್ ಆಗುತ್ತೆ. ನೀವು OTP ಹಾಕಿದ ತಕ್ಷಣ ನಿಮಗೆ ಮತ್ತೆ ಲಾಗಿನ್ ಪೇಜ್ಗೆ ಬರುತ್ತೆ ಡೈರೆಕ್ಟಾಗಿ. ಇದು ನೋಡಿ, ಇವಾಗ ಲಾಗಿನ್ ಪೇಜ್ಗೆ ಬಂದಿದೆ.
ಯಾವುದೇ ರೀತಿ ಒಂದು ಪಾಸ್ವರ್ಡು ಸಕ್ಸಸ್ಫುಲ್ಲಾಗಿ ಅಪ್ಡೇಟ್ ಆಗಿದೆ ಅಂತ ಯಾವುದೇ ರೀತಿ ನಿಮಗೆ ಶೋ ಆಗೋದಿಲ್ಲ. ಸೊ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ. ಮತ್ತು ನೀವು ಅದನ್ನು ಟೆನ್ಷನ್ ಮಾಡ್ಕೋಬೇಡಿ, ಏನು ಪಾಸ್ವರ್ಡ್ ಸೆಟ್ ಆಯ್ತಾ ಇಲ್ಲ ಮತ್ತು ಡೈರೆಕ್ಟ್ ಲಾಗಿನ್ಗೆ ಬಂತು ಅಂತ. ಸೊ ಆಟೋಮೆಟಿಕ್ಕಾಗಿ ಅದು OTP ಹಾಕಿದ ತಕ್ಷಣ ನಿಮ್ಮೊಂದು ಪಾಸ್ವರ್ಡ್ ರೀಸೆಟ್ ಆಗಿರುತ್ತೆ. ಸೊ ಅದನ್ನು ಒಂದು ಸಲ ಟೆಸ್ಟಿಂಗ್ ಮಾಡಬೇಕಲ್ಲ ನಾವು ಇವಾಗ. ಮತ್ತಿಲ್ಲಿ ಯೂಸರ್ ನೇಮು ಹಾಕಿರುವಂಥ ಪಾಸ್ವರ್ಡನ್ನು ಎಂಟ್ರ್ ಮಾಡಬೇಕು, ಕ್ಯಾಪ್ಚರ್ ಕೋಡ್ ಎಂಟ್ರ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ಲಾಗಿನ್ ಆಗುತ್ತೆ. ಲಾಗಿನ್ ಆಗಲಿಲ್ಲ ಅಂದರೆ ಏನೋ ಒಂದು ಮಿಸ್ಟೇಕ್ ಮಾಡಿದ್ರೆ ಅಂತ ಅರ್ಥ. ಪಾಸ್ವರ್ಡ್ ಹಾಕೋ ಟೈಮಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ ಅಂತ ಅರ್ಥ ಆಗುತ್ತೆ. ಮತ್ತೊಮ್ಮೆ ಸರಿಯಾಗಿ ಪರಿಶೀಲಿಸ್ಕೊಳ್ಳಿ, ಏನೇ ಇಟ್ಟಿದ್ದೀವಿ ಪಾಸ್ವರ್ಡ್ ಅಂದ್ಕೊಂಡು ಮತ್ತೆ ಟ್ರೈ ಮಾಡಿ. ನಾನು ಇವಾಗ ಮತ್ತೆ ಸಲ ಟ್ರೈ ಮಾಡಿ ನೋಡ್ತೀನಿ, ನಾನು ಇಟ್ಟಿರುವಂಥ ಪಾಸ್ವರ್ಡು ಕರೆಕ್ಟಾಗಿ ಹಾಕಿದ್ವಲ್ಲ ಅಂತ ಹಾಕಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ ಇವಾಗ ಲಾಗಿನ್ ಆಗಿದೆ. ನಾನು ಯೂಸಲಿ ಪಾಸ್ವರ್ಡ್ ಹಾಕಿಸಿ ಲಾಗಿನ್ ಮಾಡ್ಕೊಂಡಿದ್ದೀನಿ. ಸೊ ರಿವ್ಯಾಲಿಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಬಂದಿದೆ. ಇಲ್ಲಿ ನಿಮ್ಮ ಒಂದು SSP ID ತೋರಿಸ್ತಾ ಇದೆ, ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅಂತಿದೆ. ಸೊ ಈ ರೀತಿಯಾಗಿ ನಿಮಗೆ ಲಾಗಿನ್ ಆಗ್ಬೋದು. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಪಾಸ್ವರ್ಡನ್ನು ರಿಸೆಟ್ ಮಾಡ್ಕೋಬೋದು ಮತ್ತು ಅಪ್ಲಿಕೇಶನ್ ಹಾಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ SSPದು ಒಂದು ಪ್ರೀ ಮೆಟ್ರಿಕ್ ಅಪ್ಲಿಕೇಶನ್ ಹಾಕಿ ತೋರಿಸ್ತೀನಿ, ಮತ್ತೊಂದು ಪೋಸ್ಟ್ ಮೆಟ್ರಿಕ್ದು ಕೂಡ ಅಪ್ಲಿಕೇಶನ್ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ, ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.